one of the things that is a really important tool to have effective prayer ಬಲವಾದ ಪ್ರಾರ್ಥನೆಯನ್ನ ಮಾಡುವುದಕ್ಕೆ ಬೇಕಾಗಿರುವಂತ ಕಾರ್ಯಗಳು ಯಾವುದೆಂದರೆ is to pray in accordance to God's will. ದೇವರ ಚಿತ್ತಾನುಸಾರವಾಗಿ ಮಾಡುವಂತದ್ದೇ. When you think about the scripture in 1 John chapter 5 verses 14 to 15, ವಾಕ್ಯ 1 ಯೋಹಾನ 5:14ರಿಂದ 15ನೇ ವಚನವನ್ನು ನಾವು ನೋಡುವುದಾದರೆ it says, "This is the confidence we have in approaching God, that if we ask anything according to His will, He hears us. And if we know that He hears us, whatever we ask, we know that we have what we asked of Him." ನಾವು ದೇವರ ಚಿತ್ತಾನುಸಾರವಾಗಿ ಏನನ್ನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. So the Bible gives us this important truth, ಇಲ್ಲಿ ವಾಕ್ಯವು ನಮಗೊಂದು ದೊಡ್ಡ ಸತ್ಯವನ್ನ ಕೊಡ್ತಾ ಇದೆ, that when we pray according to God's will, He hears us, and when He hears us, He will answer us. ನಾವು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವಾಗ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ, ಆತನು ಪ್ರಾರ್ಥನೆಯನ್ನು ಕೇಳಿದಾಗ ನಮಗೆ ಉತ್ತರವನ್ನು ಕೊಡುತ್ತಾನೆ. And one of the best ways to know God's will ದೇವರ ಚಿತ್ತವನ್ನ ತಿಳ್ಕೊಳ್ಳುವಂತ ಒಂದು ಒಳ್ಳೆಯ ವಿಧಾನವೇನೆಂದರೆ is the word of God. ಅದು ದೇವರ ವಾಕ್ಯದಿಂದಲೇ. So in order to pray effectively, ಪ್ರಾರ್ಥನೆಯು ಪರಿಣಾಮಕಾರಿಯಾಗಿರಬೇಕೆಂದರೆ you need to pray according to God's will, ದೇವರ ಚಿತ್ತಾನುಸಾರವಾಗಿ ನೀನು ಪ್ರಾರ್ಥಿಸಬೇಕು, which means that we need to pray in accordance to the word of God. ಅದರ ಅರ್ಥ ದೇವರ ವಾಕ್ಯಾನುಸಾರವಾಗಿ ನೀನು ಪ್ರಾರ್ಥಿಸಬೇಕಿದೆ. A lot of people pray whatever they feel like. ಅನೇಕರು ತಮಗಿಷ್ಟ ಬಂದ ಹಾಗೆ ಅವರು ಪ್ರಾರ್ಥಿಸುತ್ತಾರೆ. I feel so stupid today, God. I just want to die, God. They just pray whatever comes to their mind. ಅವರ ತಲೆಗೆ ಬಂದ ಹಾಗೆ ನಾನು ಇವತ್ತು ಸಾಯಬೇಕು, ನನಗೆ ಇಷ್ಟ ಆಗ್ತಿಲ್ಲ ದೇವ್ರೆ, ನನಗೆ ಅದಿಷ್ಟ ಇಲ್ಲ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿಬಿಡ್ತಾರೆ. And they don't realize it, but that's actually making things worse. ನಿಜವಾಗ್ಲೂ ಅವರಿಗೆ ಅದು ಅರ್ಥ ಆಗ್ತಿಲ್ಲ, ಅದು ತುಂಬಾ ಕೆಟ್ಟ ಸಂಗತಿಯಾಗಿದೆ. See, there is a place where you need to be honest before God and share how you feel. I'm not denying that. ನಿಜವಾಗ್ಲೂ ಅದಕ್ಕೆ ಅಂತ ಒಂದು ಸ್ಥಳವಿದೆ, ಸಮಯವಿದೆ. ನಿನ್ನ ಒಂದು ಜೀವಿತವನ್ನೆಲ್ಲ ಆತನ ಮುಂದೆ ಒಯ್ದು ಬಿಡುವುದಕ್ಕೆ ನಿನಗೆ ಅವಕಾಶವಿದೆ. But there is also a place when you want to pray effective prayers, you need to pray in accordance to His will, which is seen in His word. ಆದರೆ ಇನ್ನೊಂದು ಸ್ಥಳವಿದೆ, ನಿನ್ನ ಪ್ರಾರ್ಥನೆ ಪರಿಣಾಮಕಾರಿಯಾಗಿರಬೇಕೆಂದರೆ ನೀನು ದೇವರ ಅನುಸಾರವಾಗಿ, ದೇವರ ವಾಕ್ಯಾನುಸಾರವಾಗಿ ನೀನು ಪ್ರಾರ್ಥಿಸಬೇಕಿದೆ. See, in normal prayer will be like, God, help me to just pass this exam. ಒಂದು ಸಾಧಾರಣವಾಗಿ ಮಾಡುವಂತ ಪ್ರಾರ್ಥನೆ, ಕರ್ತನೆ ಈ ಪರೀಕ್ಷೆ ಉತ್ತೀರ್ಣನಾಗುವುದಕ್ಕಾಗಿ ನನಗೆ ಸಹಾಯ ಮಾಡಿ ಎಂದು ಕೇಳುವಂತದ್ದು. But prayer according to God's word would be like, God, help me to be a beacon of you, like help me to shine your light through this in the name of Jesus. ಆದರೆ ನಾವು ಪರಿಣಾಮಕಾರವಾಗಿ ಚಿತ್ತಾನುಸಾರವಾಗಿ ಮಾಡುವಂತ ಪ್ರಾರ್ಥನೆ, ಕರ್ತನೆ ಈ ಒಂದು ಕಾರ್ಯದ ಮೂಲಕವಾಗಿ ನಿನ್ನ ನಾಮ ಮಹಿಮೆಯಾಗಬೇಕು, ಆ ರೀತಿಯಾಗಿ ನನಗೆ ಸಹಾಯ ಮಾಡಿ ಎಂದು ಕೇಳುವುದೇ. A normal prayer is, God, help me to just pay my bills. But praying according to God's will is, God, I want you to help me to be a blessing in Jesus' mighty name. As your word says, that I will be a lender to the nations and not a borrower. ಸಾಧಾರಣ ಒಂದು ಪ್ರಾರ್ಥನೆ, ಕರ್ತನೆ ಈ ಸಾಲವನ್ನು ಮರುಪಾವತಿ ಮಾಡುವುದಕ್ಕೆ ನನಗೆ ಸಹಾಯ ಮಾಡಿ ಎಂದು ಕೇಳುವುದಾಗಿದೆ. ಆದರೆ ಅಸಾಧಾರಣವಾಗಿ ಪರಿಣಾಮಕಾರಿಯಾಗಿರುವಂಥ ಪ್ರಾರ್ಥನೆ, ಕರ್ತನೆ ನಿನ್ನ ವಾಕ್ಯವೇಳಿದೆ, ಅನೇಕರಿಗೆ ನಾನು ಸಾಲ ಕೊಡುತ್ತೇನೆ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ, ಆ ರೀತಿಯಾಗಿ ನಾನು ಮಾರ್ಪಡಿಸು ಎಂಬುದೇ. Normal prayer is saying, God, if it's your will, you will heal me. But praying bold prayers according to God's word is, God, your word says, for by your stripes I am healed. ಒಂದು ಸಾಧಾರಣ ಪ್ರಾರ್ಥನೆ, ಕರ್ತನೆ ನಿನ್ನ ಚಿತ್ತವಿದ್ದರೆ ನನ್ನನ್ನು ಸ್ವಸ್ಥ ಮಾಡುತ್ತೆ ಎಂಬುದಾಗಿ. ಆದರೆ ವಾಕ್ಯಾನುಸಾರವಾಗಿರುವಂತಹ ಪ್ರಾರ್ಥನೆ, ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ ಎಂದು ಹೇಳಿ ಪ್ರಾರ್ಥಿಸುವಂತದ್ದೇ. Normal prayer is, God, just help me to make it through. But praying according to God's word is saying, God, help me to live a life such a way that you were going to do exceedingly and abundantly far and beyond whatever I could ask, think or even imagine. ಒಂದು ಸಾಧಾರಣ ಪ್ರಾರ್ಥನೆ, ಕರ್ತನೆ ಈ ಪರಿಸ್ಥಿತಿಯಿಂದ ಹೇಗಾದರೂ ನನ್ನ ಆಚೆ ತೆಗೆದುಕೊಂಡು ಬಾ ಎನ್ನುವುದು. ಆದರೆ ದೇವರ ಚಿತ್ತಾನುಸಾರವಾಗಿರುವಂತಹ ಪ್ರಾರ್ಥನೆ, ಕರ್ತನೆ ಈ ಪರಿಸ್ಥಿತಿಯಲ್ಲೂ ಕೂಡ ನಾನು ನಿನ್ನ
ನಿನ್ನ ನಾಮವನ್ನ ಮಹಿಮೆ ಪಡಿಸುವಂತೆ ನನಗೆ ಸಹಾಯ ಮಾಡು ಎಂದು ಕೇಳುವಂತದ್ದೇ. Now our prayer is saying, God, help me to just make it through. But praying bold and biblical prayer is to say, God, I know that even through this, you're going to make me come out victorious, so that your name will be glorified in and through my life. ಒಂದು ಸಾಧಾರಣ ಪ್ರಾರ್ಥನೆ ಹೇಗಿರ್ತದೆ ಎಂಬುದಾಗಿ ಅಂದರೆ, ಕರ್ತನೇ ನನ್ನನ್ನು ಈ ಪರಿಸ್ಥಿತಿಯಿಂದ ಆಚೆ ತೆಗೆದುಕೊಂಡು ಬಾ ಎಂಬುದಾಗಿ. ಆದರೆ ಒಂದು ದೇವರ ಚಿತ್ತಾನುಸಾರವಾಗಿರುವಂತಹ ಪ್ರಾರ್ಥನೆ, ಈ ಪರಿಸ್ಥಿತಿಯಲ್ಲೂ ಕೂಡ ನಾನಿನ ನಾಮವನ್ನ ಮಹಿಮೆ ಪಡಿಸಬೇಕು, ಆ ರೀತಿಯಾಗಿ ನನ್ನನ್ನು ಮಾರ್ಪಡಿಸಿ ಎಂದು ಕೇಳುವಂತದೇ ಆಗಿದೆ. So my challenge is, ನನ್ನ ಒಂದು ಸವಾಲೇನೆಂದರೆ, ನಿಮಗೆ you need to know the word of God for your situation and pray in accordance to the word of God for your situation. ನಿನ್ನ ಒಂದು ಸ್ಥಿತಿಗೆ ತಕ್ಕಂತೆ ನೀನು ದೇವರ ವಾಕ್ಯವನ್ನು ತಿಳಿದುಕೊಂಡು ಆ ಸ್ಥಿತಿಗೆ ಅನುಸಾರವಾಗಿ ನೀನು ಪ್ರಾರ್ಥನೆ ಮಾಡಿ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. So when you go for an interview, you say, God, your word says I am filled with your favor, surrounded with your favor. Different Bible verses, I take it together and quote based on that and pray in accordance to that, and that's how I will see the favor of God in my life in that. ಒಂದು ವೇಳೆ ನೀವು ಕೆಲಸವನ್ನು ಕೇಳಿಕೊಂಡು ಹೋಗುವಾಗ ನೀವು ಹೀಗೆ ಪ್ರಾರ್ಥಿಸಬೇಕಾಗಿದೆ, ಕರ್ತನೇ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ಪ್ರೀತಿ ನಿನ್ನ ಒಲಿಮೆ ಯಾವಾಗಲೂ ನನಗೆ ಆಧಾರವಾಗಿದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ, ನೀನು ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳುವಂತದೇ ಆಗಿದೆ. Lord, I pray that you will give each one the grace to do this in Jesus name. ಕರ್ತನೇ, ನಾನು ಪ್ರಾರ್ಥಿಸ್ತೇನೆ, ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯವನ್ನ ಮಾಡುವುದಕ್ಕೆ ಅವರಿಗೆ ನೀನು ಸಹಾಯ ಮಾಡು, ಕೃಪೆ ಕೊಡು. Amen. ಆಮೆನ್.